ಮೂಲ ಕಾರಣನಾಗಿರ್ತಕ್ಕಂಥ ನಮ್ಮ ತಂದೆಯಾದ ಯೇಸುವೆ, ಈ ಮುಂಜಾನೆಯಲ್ಲಿ ಕರ್ತನೇ, ಒಂದು ವಾರದಿಂದ ನಾವು ನಮ್ಮ ಲೌಕಿಕ ಜೀವಿತದಲ್ಲಿ ನಮ್ಮ ಜೀವಿತವನ್ನು ಸವಿಸಿ ಒಂದು ದಿವಸ ಕರ್ತನೇ, ನಾವು ನಿನಗಾಗಿ ಮೀಸಲಾಗಿಟ್ಟಿರ್ತಕ್ಕಂಥ ಈ ಭಾನುವಾರ ದಿವಸದಂದು ಪ್ರಿಯ ತಂದೆಯೇ, ನಾವು ನಿನ್ನ ಆಲಯದಲ್ಲಿ ಬಂದು ಸ್ವಲ್ಪ ಹೊತ್ತು ನಿನ್ನನ್ನು ಧ್ಯಾನಿಸ್ತಕ್ಕಂಥ ಈ ಸದಾವಕಾಶ ನೀನು ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ಪ್ರತಿಯೊಂದು ನಮ್ಮ ಜೀವಿತಕ್ಕೂ ಕರ್ತನೇ, ಈ ಆಲಯವೇ ನಮಗೆ ಆಶ್ರಯವಾಗಿದೆ. ಅಲ್ಲಿ ಆಲಯದಲ್ಲಿ ಕೇಳ್ತಕ್ಕಂಥ ನಿನ್ನ ವಾಕ್ಯವೇ ನಮಗೆ ಶಕ್ತಿ ಕೊಡ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ಏಕಾಗ್ರತನವೇ ಕರ್ತನೆ ನಮ್ಮನ್ನು ಈ ಲೋಕದಲ್ಲಿ ಚೈತನ್ಯದಿಂದ ಜೀವಿಸುವುದಕ್ಕೆ ಅನುವು ಮಾಡಿಕೊಟ್ಟಿದೆ ಎಂದು ನಾವು ವಿಶ್ವಾಸಿಸುತ್ತೇವೆ. ಈ ಒಂದು ಸಂದರ್ಭದಲ್ಲಿ ಪ್ರಿಯ ತಂದೆಯೇ, ಆಲಯಕ್ಕೆ ಬಂದಿರತಕ್ಕಂಥ ಪ್ರತಿಯೊಂದೊಂದು ಜೀವಿಯನ್ನು ಕರ್ತನೆ ನಾನು ಜ್ಞಾಪಕ ಮಾಡುತ್ತೇನೆ. ಪ್ರಿಯ ತಂದೆಯೇ, ಅವರು ನಿನ್ನ ಮುಂದೆ ದೀನತೆಯಿಂದ ತಮ್ಮ ತಲೆಗಳನ್ನು ತಗ್ಗಿಸಿರುವಾಗ ತಂದೆಯೇ, ನಮ್ಮ ಆಂತರಿಕ ಮನಸ್ಸಿನ ನೋವು, ನಲಿವು, ಯೋಚನೆ, ವಿಚಾರ ಪ್ರತಿಯೊಂದೊಂದು ನಿನಗೆ ಗುರುತಾಗ್ತದೆ ಎಂದು ನಾವು ತಿಳಿದಿದ್ದೇವೆ. ತಂದೆಯೇ, ನಮ್ಮ ಅವಶ್ಯಕನುಸಾರವಾಗಿ ನಮ್ಮನ್ನು ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಅನುಕೂಲ ಮತ್ತು ಆಶೀರ್ವಾದಗಳನ್ನು ಕೊಟ್ಟಿದ್ದೆ ತಂದೆಯೇ. ನಾವು ನಿನಗೆ ಪುನಃ ಅನಂತ ಸ್ತುತಿ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಈ ಭೂಲೋಕದಲ್ಲಿ ನಾವು ಜೀವಿಸುವಾಗ ಯಾವ ರೀತಿಯಿಂದ ಜೀವಿಸಬೇಕು ಎನ್ನುವುದರ ಬಗ್ಗೆ ಕರ್ತನೆ ನಿನ್ನ ವಾಕ್ಯದಿಂದ ನಾವು ದಿನೇ ದಿನೇ ತಿಳಿದುಕೊಳ್ತಾ ಇದ್ದೇವೆ. ಅದರಂತೆ ತಿದ್ದಿ ನಡೆದುಕೊಳ್ಳುವುದಕ್ಕೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಈ ಭೂಲೋಕದಲ್ಲಿ ನಾವೆಲ್ಲರೂ ಶಾಂತಿ, ಸಮಾಧಾನ ಮತ್ತು ಸೌಹಾರ್ದತೆಯಿಂದ ಬಾಳೆ ಬದುಕತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೆ ಒಳ್ಳೆಯ ಮನಸ್ಸನ್ನು ನೀನು ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ಪ್ರಿಯ ತಂದೆಯೇ, ನಮ್ಮ ಈ ಒಂದು ಭಾರತ ದೇಶದಲ್ಲಿ ಕರ್ತನೆಯ ಅನೇಕ ಜಾತಿ ಮತ್ತು ಧರ್ಮ ಎಂದು ನಾವು ಬಡಿದಾಡಿಕೊಳ್ಳುತ್ತಾ ಆ ಒಂದು ನಿಟ್ಟಿನಲ್ಲಿ ಕರ್ತನೆ, ನಾನು ಶ್ರೇಷ್ಠ, ನೀನು ಶ್ರೇಷ್ಠ, ನಾನು ಉನ್ನತ, ನೀನು ಕೀಳು ಅನ್ನತಕ್ಕಂಥ ಕೆಟ್ಟ ವಿಚಾರದಿಂದ ಈ ಲೋಕದಲ್ಲಿ ನಾವು ಜೀವಿಸುವಾಗ ತಂದೆಯೇ, ನಿನ್ನ ಪ್ರಸನ್ನತೆ ಇಳಿದು ಬಂದಿದೆ. ಅದು ಈ ಲೋಕದಲ್ಲಿ ಕೆಲಸ ಮಾಡ್ತಾ ಇದೆ. ಅನೇಕರು ವಿದ್ಯಾವಂತರಾಗ್ತಾ ಇದ್ದಾರೆ, ಅನೇಕರು ಬುದ್ಧಿವಂತರಾಗ್ತಾ ಇದ್ದಾರೆ, ಅನೇಕರು ಸತ್ಯವೇದವನ್ನು ಓದಿ ಅದರ ತಿರುಳನ್ನು ತಿಳಿದುಕೊಳ್ತಾ ಇದ್ದಾರೆ. ತಂದೆಯೇ, ಈ ಲೋಕವು ಭೂಮಿಯಲ್ಲಿ ನಿನ್ನ ವಾಕ್ಯ ಪಸರಿಸಿದ ಹಾಗೆ ಒಳ್ಳೆಯತನವು ಈ ಲೋಕದಲ್ಲಿ ನೆಲೆಯಾಗಿ ನಿಲ್ಲುತ್ತಾ ಇದೆ. ಅದಕ್ಕಾಗಿ ನಿನಗೆ ನಾವು ವಂದಿಸುವವರಾಗಿದ್ದೇವೆ. ಈ ದೇಶವನ್ನು ಮುನ್ನಡೆಸಲಿ ಇರ್ತಕ್ಕಂಥ ನಮ್ಮ ಮಾನ್ಯ ಪ್ರಧಾನಿ ಇವರನ್ನು ನೀನು ಆಶೀರ್ವದಿಸಿದ್ದೆ ತಂದೆಯೇ. ಆ ನಿನ್ನ ಮಗನಿಗೆ ಒಳ್ಳೆಯ ಜ್ಞಾನವನ್ನು ನೀನು ದಯಪಾಲಿಸು. ಸೊಲೊಮೋನನಿಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಆ ನಿನ್ನ ಮಗನಿಗೆ ಕೊಟ್ಟು ಈ ಭೂಲೋಕದಲ್ಲಿ ಸರ್ವ ಜನಾಂಗವನ್ನು ಒಂದೇ ಒಂದು ನಿಟ್ಟಿನಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ಆಗುವ ಹಾಗೆ ಅವರೆಲ್ಲರೂ ನನ್ನ ಅಣ್ಣ ತಮ್ಮಂದಿರತಕ್ಕಂಥ ಒಂದು ಒಳ್ಳೆಯ ಭಾವನೆಯಿಂದ ಆಡಳಿತ ಮಾಡಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಅವರ ಅಧೀನದಲ್ಲಿ ಬರತಕ್ಕಂಥ ಎಲ್ಲ ಮಂತ್ರಿ ವಾರ್ಯರನ್ನು ಕರ್ತನೆ ನೀನು ಆಶೀರ್ವದಿಸು. ಅವರಿಗೆ ಕೊಟ್ಟಿರ್ತಕ್ಕಂಥ ಆ ಒಂದು ಜವಾಬ್ದಾರಿಯ ಕೆಲಸವನ್ನು ನ್ಯಾಯದ ರೀತಿಯಿಂದ ನಡೆಸಿಕೊಂಡು ಹೋಗಲಿಕ್ಕೆ ಆಗ್ತಕ್ಕಂಥ ಕೃಪೆ ಅದು ನಿನ್ನದಾಗಿರಲಿ. ಅದೇ ಪ್ರಕಾರವಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನು ಕೂಡ ನಾವು ಜ್ಞಾಪಕ ಮಾಡುತ್ತೇವೆ. ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇಲ್ಲದೆ ಅನೇಕ ಮಂತ್ರಿಗಳನ್ನು ಹೊಂದಿರತಕ್ಕಂಥ ಶಾಸಕಾಂಗ ನಮಗೆ ಕೊಟ್ಟಿದ್ದೆ. ನಿನಗೆ ಸ್ತೋತ್ರ. ಒಂದು ಒಳ್ಳೆಯ ಸಂವಿಧಾನವನ್ನು ನೀನು ಕೊಟ್ಟಿದ್ದೆ ಪ್ರಿಯ ತಂದೆಯೇ. ಅದರ ಅಧೀನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವ ಮೇಲಿಗೂ ಕೊರತೆ ಇಲ್ಲ ಎಂದು ನಾವು ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಕರ್ತನೆ ಧಾರ್ಮಿಕ ಗ್ರಂಥ ಬೈಬಲನ್ನು ನಾವು ಅಭ್ಯಾಸಿಸುವಾಗ ನಮ್ಮಲ್ಲಿ ಇರತಕ್ಕಂಥ ಕೆಟ್ಟ ದುರ್ಗುಣಗಳು ದೂರವಾಗಿ ಕರ್ತನೆ ಒಳ್ಳೆಯತನದಿಂದ ನಾವು ಈ ಲೋಕದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಹೊರೆಯವರನ್ನು ನಾವು ಪ್ರೀತಿಸುತ್ತಾ, ಅನ್ಯ ಧರ್ಮೀಯರನ್ನು ನಾವು ಪ್ರೀತಿಸುತ್ತಾ, ಸೌಹಾರ್ದತೆಯಿಂದ ನಾವೆಲ್ಲರೂ ಒಂದೇ ಎನ್ನತಕ್ಕಂಥ ಒಳ್ಳೆಯ ಭಾವನೆಯಿಂದ ಈ ಲೋಕದಲ್ಲಿ ಜೀವಿಸುವುದಕ್ಕೆ ಕರ್ತನೆ ನೀನು ಅನುವು ಮಾಡಿದ್ದಿ ಎಂದು ನಾವು ನಿರೀಕ್ಷೆ ಮಾಡ್ತೇವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮನ್ನು ಬಲಪಡಿಸು ತಂದೆಯೇ. ನಮ್ಮನ್ನು ನೋಡಿ ಅನೇಕರು ನಮ್ಮಿಂದ ಕಲಿತುಕೊಳ್ಳತಕ್ಕಂಥ ಪಾಠವಾಗಿರಲಿ ಎಂದು ನಿನ್ನನ್ನು ಬೇಡುತ್ತೇನೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ವಿಶೇಷವಾಗಿ ನಮ್ಮ ಈ ಸಂಸ್ಥೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಿಯ ತಂದೆಯೇ, ನಮ್ಮ ಸಂಸ್ಥೆಗೆ ವಹಿಸಿರ್ತಕ್ಕಂಥ ಆ ದೊಡ್ಡ ಜವಾಬ್ದಾರಿ ಈ ಲೋಕದ ಕಡೆಯವರೆಗೂ ಈ ನಿನ್ನ ವಾಕ್ಯವನ್ನು ಹಬ್ಬಿಸತಕ್ಕಂಥದ್ದು, ಅದನ್ನು ಪ್ರಸಾರ ಮಾಡತಕ್ಕಂಥದ್ದು, ಕಿವಿಯುಳ್ಳವನು ಕೇಳಲಿ ಎಂದು ಕೂಗುವ ಆ ನಿನ್ನ ವಾಕ್ಯವು ಪ್ರತಿಯೊಬ್ಬೊಬ್ಬರಿಗೆ ಮುಟ್ಲಿಕ್ಕೆ ಆಗ್ತಕ್ಕಂಥ ಕೃಪೆ ಅದು ನಿನ್ನದಾಗಿರಲಿ ತಂದೆಯೇ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಸೆಂಟ್ರಲ್ ಚರ್ಚ್ ಮತ್ತು ಈ ಒಂದು ಗ್ರಾಮಗಳಲ್ಲಿರ್ತಕ್ಕಂಥ ಅನೇಕ ಚರ್ಚ್ನಲ್ಲಿ ಆಲಯದಲ್ಲಿ ಬಂದು ಸೇರಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಪ್ರಿಯನೇ.
ತಂದೆಯೇ, ತಮ್ಮ ಎಲ್ಲ ಲೌಕಿಕವಾಗಿರ್ತಕ್ಕಂಥ ಎಲ್ಲ ಯೋಚನೆಗಳನ್ನು ಬದಿಗೊರಿಸಿ ಈ ಒಂದು ಸಂದರ್ಭದಲ್ಲಿ ನಿನ್ನ ಆಲಯವನ್ನು ಸೇರಿರ್ತಕ್ಕಂಥ ಆ ನಿನ್ನ ಮಕ್ಕಳಿಗೆ ಅವಶ್ಯಕತೆಗನುಸಾರವಾಗಿ ಆ ನಿನ್ನ ಮಕ್ಕಳನ್ನು ಆಶೀರ್ವದಿಸು ತಂದೆಯೇ. ಅವರ ಕುಂದುಕೊರತೆಗಳನ್ನು ನೀನು ಆಲಿಸು. ಅವರಿಗೆ ಜೀವನದಲ್ಲಿ ಬರ್ತಕ್ಕಂಥ ಅಡ್ಡಿ, ಆತಂಕ, ಅಡಚಣೆಗಳನ್ನು ನೀನು ದೂರ ಮಾಡೆಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕರ್ತನೆ, ಈ ನಮ್ಮ ಗ್ರಾಮವನ್ನು ನಿನ್ನ ಆಶೀರ್ವದಿಸಿದೆ. ಗ್ರಾಮ ನಾಯಕರಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರಿಯ ತಂದೆಯೇ, ಸರ್ವಸಮ್ಮತವಾಗಿ ಆಯ್ಕೆಯಾಗಿರ್ತಕ್ಕಂಥ ಪಂಚಾಯಿತಿ ನಾಯಕರಿಗಾಗಿ ನಾವು ಪ್ರಾರ್ಥಿಸುವಾಗ, ಪ್ರಿಯ ತಂದೆಯೇ, ಎಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಹೋಗ್ತಕ್ಕಂಥ ಜ್ಞಾನ ಆ ನಿನ್ನ ಮಗನಿಗೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ವಿಶೇಷವಾಗಿ ಕ್ರೈಸ್ತರಲ್ಲದವರನ್ನು, ಕ್ರೈಸ್ತರಾಗಿರ್ತಕ್ಕಂಥ ನಮ್ಮನ್ನು ಕೂಡ ನಿನ್ನ ಆಶೀರ್ವದಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನಿನ್ನ ಆಲಯದಿಂದ ದೂರವಿರ್ತಕ್ಕಂಥ ಎಲ್ಲ ನನ್ನ ಊರಿನ ಬಂಧುಗಳನ್ನು ಕರ್ತನೆ ನಾನು ಜ್ಞಾಪಕ ಮಾಡುತ್ತೇನೆ. ಅವರಿಗೆ ಯಾಕೆ ಆ ರೀತಿಯಿಂದ ನೀನು ಆಶೀರ್ವದಿಸಿದ್ದೆ ಪ್ರಿಯ ತಂದೆಯೇ. ಅವರಿಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಒಳ್ಳೆಯ ದಿಟ್ಟತನದಲ್ಲಿ ಅದು ನಡೆಯಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬೊಬ್ಬರು ನಿನ್ನ ಆಲಯದಲ್ಲಿ ಇರಬೇಕಾಗಿದೆ. ಪ್ರಿಯ ತಂದೆಯೇ, ಬಾರದೇ ಇರತಕ್ಕಂಥವರಿಗೆ ಅನಾನುಕೂಲವಾಗಿದೆ ಎಂದು ನಾವು ನೆನೆಸುತ್ತೇವೆ. ಅವರನ್ನು ಕೂಡ ನಿನ್ನ ಆಶೀರ್ವದಿಸು. ಅವರಿಗೆ ಅನುಕೂಲವಾದಾಗ ನಿನ್ನ ಆಲಯ ಪ್ರವೇಶಿಸಿ ನಿನ್ನ ದಿವ್ಯ ಆಶೀರ್ವಾದವನ್ನು ಹೊಂದಿದವರಾಗಿ ಜೀವಿಸಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು. ಕೆಲಸವನ್ನು ಅರಸಿ ಬೇರೆ ಊರುಗಳಿಗೆ ಹೋಗಿರ್ತಕ್ಕಂಥ ಎಲ್ಲ ನಮ್ಮ ಸಭಾ ಬಂಧುಗಳಿಗೆ ಪ್ರಾರ್ಥಿಸುತ್ತೇವೆ. ಪ್ರಿಯ ತಂದೆಯೇ, ಇವತ್ತಿನ ದಿವಸದಲ್ಲಿ ಎಲ್ಲೇ ಇದ್ದರೂ ಕೂಡ ಆ ನಿನ್ನ ಮಕ್ಕಳು ನಿನ್ನ ಆಲಯದ ನೆರಳಿನಲ್ಲಿ ಬಂದು ಸೇರಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಇನ್ನು ವಿಶೇಷವಾಗಿ ತಂದೆಯೇ, ಈ ಭೂಲೋಕದಲ್ಲಿ ಸರ್ವರಿಗೆ ಅನ್ನವನ್ನು ಹಾಕ್ತಕ್ಕಂಥ ರೈತಾಪಿ ವರ್ಗಕ್ಕಾಗಿ ಪ್ರಾರ್ಥಿಸುವೆ. ಪ್ರಿಯ ತಂದೆಯೇ, ಆ ನಿನ್ನ ಮಕ್ಕಳಿಗೆ ದೈಹಿಕ ಶಕ್ತಿ ಬಹಳ ಅವಶ್ಯವಾಗಿದೆ. ದುಡಿಯಲು ಒಂದು ಒಳ್ಳೆಯ ಮನಸ್ಸು ಅವಶ್ಯವಾಗಿದೆ. ಇನ್ನೂ ಅನೇಕ ಅನುಕೂಲತೆಗಳು ಆ ನಿನ್ನ ಮಕ್ಕಳಿಗೆ ಬೇಕಾಗಿದೆ. ನಿನ್ನ ಮುಖಾಂತರ ಬರ್ತಕ್ಕಂಥ ಒಳ್ಳೆಯ ಗಾಳಿ, ಒಳ್ಳೆಯ ಮಳೆ, ಒಳ್ಳೆಯ ಬಿಸಿಲು ಪ್ರತಿಯೊಂದನ್ನು ನೀನು ಕೊಟ್ಟಿದ್ದಿ ತಂದೆಯೇ. ಇದರ ಮೇಲೆ ಗುರುತಾಗ್ತದೆ ನೀನು ನಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತೀ ಅಂತೇಳಿ. ಅದೇ ಪ್ರಕಾರವಾಗಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ವಾತಾವರಣ ದಯಪಾಲಿಸು. ನಮ್ಮ ಹೊಲಗಳು ಸಮೃದ್ಧವಾಗಿ ಬೆಳೀಲಿಕ್ಕೆ ಆಗುವ ಹಾಗೆ ಒಳ್ಳೆಯ ಸಂತೋಷದಿಂದ ಸುಗ್ಗಿ ಹಬ್ಬವನ್ನು ಆಚರಿಸಲಿಕ್ಕೆ ಆಗ್ತಕ್ಕಂಥ ಕೃಪೆ ಕರ್ತನೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಕರ್ತನೆ, ನನ್ನ ಎಲ್ಲ ಸಭೆಯ ಬಂಧುಗಳನ್ನು, ನಮ್ಮ ಸಭೆಯ ಎಲ್ಲ ಈ ಕೇರಿಯನ್ನು ನಾನು ಕೇರಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಅನೇಕರು ಕಾಯಿಲೆಯಿಂದ ಬಳಲುತ್ತಿರಬಹುದು ತಂದೆಯೇ. ಆ ನಿನ್ನ ಮಕ್ಕಳಿಗೆ ನೀನು ಅಂದಿನ ದಿವಸದಲ್ಲಿ ಅನೇಕ ಅನ್ಯರಿಗೂ ಕೂಡ ನೀನು ಮುಟ್ಟುವುದರ ಮುಖಾಂತರವಾಗಿ ಸ್ವಸ್ಥ ಮಾಡಿದ್ದಿ. ದೆವ್ವಗಳನ್ನು ಗದರಿಸುವುದರ ಮುಖಾಂತರವಾಗಿ ಬಿಟ್ಟು ಓಡಿಸಿದ್ದೆ. ಅದೇ ಪ್ರಕಾರವಾಗಿ ಉನ್ನತವಾಗಿರ್ತಕ್ಕಂಥ ಈ ಲೋಕದ ವೈದ್ಯರಿಗೆ ಮೀರಿರ್ತಕ್ಕಂಥ ಎಲ್ಲ ರೋಗಗಳನ್ನು ಸ್ವಸ್ಥ ಮಾಡಿರ್ತಕ್ಕಂಥ ಶ್ರೇಯಸ್ಸು ನಿನಗಿರುವಾಗ, ಪ್ರಿಯ ತಂದೆಯೇ, ನನ್ನ ಸಭೆಯಲ್ಲಿ ಆ ಕಾಯಿಲೆಯಿಂದ ಬಳಲುತ್ತಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನೀನು ಒಳ್ಳೆಯ ಆಶೀರ್ವಾದ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಅವರು ಗುಣಮುಖರಾಗಬೇಕಾಗಿದೆ. ನಮ್ಮೊಟ್ಟಿಗೆ ಸಂತೋಷವಾಗಿ ಸೇರಬೇಕಾಗಿದೆ. ನಿನ್ನ ವಾಕ್ಯವನ್ನು ಅವರು ಸೇವಿಸಬೇಕಾಗಿದೆ. ಪ್ರಿಯ ತಂದೆ, ಈ ಎಲ್ಲ ಅನುಕೂಲತೆಗಳನ್ನು ನೀನು ದಯಪಾಲಿಸು. ಇನ್ನೂ ಅನೇಕರಿಗೆ ಕರ್ತನೆ ಇನ್ನೂ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದೆ. ದುಡಿಯುವ ಕೈಗಳಿಗೆ ಶಕ್ತಿಯನ್ನು ಕೊಟ್ಟಿದ್ದೆ. ಕೂಲಿ ಕಾರ್ಮಿಕರನ್ನು ನಾನು ಜ್ಞಾಪಕ ಮಾಡ್ತೇನೆ. ಆ ಮಕ್ಕಳನ್ನು ಕೂಡ ಆಶೀರ್ವದಿಸು. ದುಡಿಯುವಾಗ ಯಾವುದೇ ಅನಾಹುತಗಳಾಗದಂತೆ ಆ ನಿನ್ನ ಮಕ್ಕಳನ್ನು ಕಾಪಾಡೆಂದು ನಿನ್ನನ್ನು ಬೇಡುತ್ತೇನೆ. ಅದೇ ಪ್ರಕಾರವಾಗಿ ಪ್ರಿಯ ತಂದೆಯೇ, ವಿದ್ಯಾರ್ಥಿನಿಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಪ್ರಸ್ತುತ ಕಾಲದಲ್ಲಿ ವಿದ್ಯೆಯು ನಮಗೆ ಬಹಳ ಅವಶ್ಯವಾಗಿದೆ ತಂದೆಯೇ. ಪೈಪೋಟಿಯಿಂದ ನೌಕರಿಯನ್ನು ಪಡೆದುಕೊಳ್ಳಲಿಕ್ಕೆ ಒಳ್ಳೆಯ ಜ್ಞಾನ ನಮಗೆ ಅವಶ್ಯವಾಗಿದೆ. ಪ್ರಿಯ ತಂದೆಯೇ, ನಮಗೆ ಹೆಚ್ಚಿನ ಜ್ಞಾನವನ್ನು ದಯಪಾಲಿಸು. ಓದುವುದರಲ್ಲಿ ಏಕಾಗ್ರತೆಯನ್ನು ದಯಪಾಲಿಸು. ನಾವೆಲ್ಲರೂ ಯಶಸ್ವಿ ವಿದ್ಯೆಯನ್ನು ಮುಗಿಸ್ಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಎಲ್ಲ ಸ್ತ್ರೀ ವರ್ಗವನ್ನು ಆಶೀರ್ವದಿಸಿದ್ದೆ, ಪುರುಷ ವರ್ಗವನ್ನು ಆಶೀರ್ವದಿಸಿದ್ದೆ. ಚಿಕ್ಕ ಮಕ್ಕಳನ್ನು ಕೂಡ ನಾನು ಜ್ಞಾಪಕ ಮಾಡ್ತೇನೆ. ಅವರಿಗೆ ಒಳ್ಳೆಯ ಆರೋಗ್ಯ ದಯಪಾಲಿಸು. ಅವರನ್ನು ಭಕ್ತಿಯಲ್ಲಿ ಬಲಪಡಿಸೆಂದು ನಿನ್ನ ಬೇಡುವವರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕರ್ತನೆ, ಇವತ್ತಿನ ದಿವಸದಲ್ಲಿ ನಿನ್ನ ವಾಕ್ಯವನ್ನು ಕೇಳಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗಾಗಿ, ನಮ್ಮ ನೆರೆಹೊರೆಯ ಸಭೆಗಳಿಗಾಗಿ, ಅಲ್ಲಿಯೂ ಕೂಡ ಅನೇಕರು ರಕ್ಷಣೆಯ ಒಂದು ನೆರಳಿನಲ್ಲಿ ಬಂದು ಸೇರಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು. ಪ್ರಿಯ ತಂದೆಯೇ, ನಮಗೆ ಒಳ್ಳೆಯ ಮನಸ್ಸು ದಯಪಾಲಿಸು ತಂದೆಯೇ. ಈ ಒಂದು ಆಲಯಕ್ಕೆ ಬರುವುದಕ್ಕೆ ನಮಗೆ ಯಾವುದೇ ಅಡೆತಡೆಗಳಾಗಬಾರದು. ಇದನ್ನು ಬಿಟ್ಟು ದೂರ ಇರಲಿಕ್ಕೆ ನಮಗೆ ಆಗಬಾರದು ತಂದೆಯೇ. ಇದರಲ್ಲಿರ್ತಕ್ಕಂಥ ಒಳ್ಳೆಯ ಆಶೀರ್ವಾದ, ನಿಜವಾಗಿರ್ತಕ್ಕಂಥ ತತ್ವ, ಇದರ ಮುಖಾಂತರವಾಗಿ ನಾವು ಪಡೆದುಕೊಳ್ಳುವ ಆಶೀರ್ವಾದ ನಾವು ಅನುಭವಿಸ್ಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು. ನಮ್ಮ ಸಭಾ ನಾಯಕರನ್ನು, ಉಗ್ರಾಣಿಕರಿಗಾಗಿ ಪ್ರಾರ್ಥಿಸ್ತೇವೆ. ಪ್ರಿಯ ತಂದೆಯೇ, ಒಳ್ಳೆಯ ಜ್ಞಾನವನ್ನು ಕೊಡು, ಒಳ್ಳೆಯ ಯೋಚನೆಯನ್ನು ಕೊಡು. ಸಭೆಯವರನ್ನು ಸರಿಯಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಆಗ್ತಕ್ಕಂಥ
ಕೃಪೆ ದಿನೇ ದಿನೇ ನಾವು ಅಭಿವೃದ್ಧಿ ಪಥಕ್ಕೆ ಹೋಗಬೇಕಾಗಿದೆ. ದಿನೇ ದಿನೇ ನಾವು ಒಳ್ಳೆಯ ವಾಕ್ಯವನ್ನು ಕೇಳಬೇಕಾಗಿದೆ. ಆ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸಬೇಕಾಗಿದೆ. ತಂದೆಯೇ, ಈ ಒಂದು ಸಂದರ್ಭದಲ್ಲಿ ಈ ಆರಾಧನೆಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅನೇಕ ಮಕ್ಕಳಿಗೆ ಏಕಾಗ್ರತೆ ದಯಪಾಲಿಸು. ಆಲಯದಲ್ಲಿ ಕುಳಿತು ಗದ್ದಲ ಮಾಡದಂತೆ ಪ್ರಿಯ ತಂದೆಯೇ, ನಿನ್ನ ವಾಕ್ಯವನ್ನು ಶಾಂತ ರೀತಿಯಿಂದ ಕೇಳಿ ಅನುಭವಿಸ್ಲಿಕ್ಕಾಗ್ತಕ್ಕಂಥ ಒಳ್ಳೆಯ ಮನಸ್ಸು ಪ್ರತಿಯೊಬ್ಬೊಬ್ಬರಿಗೆ ದಯಪಾಲಿಸು. ಸೈತಾನ್ನ ಚಟುವಟಿಕೆಗಳಿಗೆ ಕರ್ತನೆ ನೀನು ಎಡೆಮಾಡಿಕೊಡದಂತೆ ಸದಾಕಾಲಕ್ಕೂ ನೀನು ಇಲ್ಲಿ ಪ್ರಸನ್ನನಾಗಿದ್ದು, ನಾವು ಆಡುವ ಮಾತುಗಳು ನೀನಾಗಿದ್ದು, ನಾವು ಕೇಳುವ ನುಡಿಗಳು ನಿನ್ನವಾಗಿದ್ದು, ಅವನ್ನು ಆವರಿಸಿಕೊಳ್ಳಿಕ್ಕಾಗ್ತಕ್ಕಂಥ ಸಕಲ ಕೃಪೆ ಆಶೀರ್ವಾದಗಳನ್ನು ದಯಪಾಲಿಸಬೇಕಾಗಿ ಕರ್ತನಾದ ಯೇಸುವೇ, ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್.